ದಿನ ಪೋಹ ಮಾಡ್ತಿದ್ದೇನೆ. ಪೋಹ ಅಂದರೆ ನಾವು ಈ ಕಡೆ ಜನರೆಲ್ಲ ಏನು ಮಾಡ್ತೀವಿ, ಅವಲಕ್ಕಿಲಿ ಉಪ್ಪಿಟ್ಟು ಅಂತೀವಿ, ಆದರೆ ನಾವು ಆಲೂಗಡ್ಡೆ ಬೇಯಿಸಿ ಸೇರಿಸಲ್ಲ. ಆ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಅದಕ್ಕೆ ಆಲೂಗಡ್ಡೆ ಬೇಯಿಸಿ ಸೇರಿಸ್ತಾರೆ, ಅದಕ್ಕೆ ಪೋಹ ಅಂತ ಹೇಳ್ತಾರೆ. ಈಗ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಆಲೂಗಡ್ಡೆ, ಇದನ್ನು ಅವಲಕ್ಕಿನ ಚೆನ್ನಾಗಿ ತೊಳೆದು ಉದುರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅವಲಕ್ಕಿನ ಗಟ್ಟಿ ಅವಲಕ್ಕಿ ಅಂತಾರಲ್ಲ ಅದನ್ನು, ಗಟ್ಟಿ ಅವಲಕ್ಕಿ ಅಂತಾರಲ್ಲ ಅದನ್ನು ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಅರಿಶಿನ, ಸಾಸಿವೆ ಮತ್ತು ನೆಲಗಡಲೆ ಮತ್ತು ಕೊಬ್ಬರಿ ತುರಿ ಹಾಕಬೇಕು. ನೀವು ಎಷ್ಟು ಕೊಬ್ಬರಿ ತುರಿ ಹಾಕ್ತೀರೋ ಅಷ್ಟು ಒಳ್ಳೆಯದು. ನಾನು ಸ್ವಲ್ಪ ಇತ್ತು ಕೊಬ್ಬರಿ ತುರಿ, ಅದರ ಜೊತೆಗೆ ಸ್ವಲ್ಪ ಇದು ತೆಂಗಿನದು ಪೀಸ್ ಸಹ ಹಾಕ್ತಿದ್ದೀನಿ. ಮತ್ತು ಸಾಂಬಾರು ಸೊಪ್ಪು, ಟೊಮೆಟೊ ಇಷ್ಟು, ಜೊತೆಗೆ ಎಣ್ಣೆ ಹಾಕಬೇಕು. ಅದಕ್ಕೆ ಎಣ್ಣೆ ಮತ್ತು ಉಪ್ಪು ಸೇರಿಸ್ತೀನಿ. ಈಗ ನಾನು ಬಾಣಲೆ ಇಟ್ಟಿದ್ದೀನಿ, ಬಾಣಲೆ ಹಚ್ತೀನಿ. ಬಾಣಲೆ ಕಾದಿದೆ. ಸುಲಭ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸರಿ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಅದೊಂಥರ ಎಲ್ಲ ಹಿಟ್ಟು ಥರ ಆಗಿಬಿಡುತ್ತೆ. ಎಣ್ಣೆ ತುಪ್ಪ ಎರಡೂ ಹಾಕ್ಕೊಳ್ಳಿ ನೀವು. ನಾವು ಬರೀ ಎಣ್ಣೆ ಹಾಕಿದ್ದೀನಿ, ನನ್ನ ಹತ್ರ ಇರೋದು ಎಣ್ಣೆ. ಕಾದಿದೆ. ಸಾಸಿವೆ ಹಾಕ್ತಿದ್ದೀನಿ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಕಡಲೆ ಬೀಜ ಹಾಕ್ಬೇಕು. ಆಗಿದೆ. ಈರುಳ್ಳಿ ಹಾಕ್ತೀನಿ. ಕಾಯಿ ಪೀಸ್ ಹಾಕ್ತೀನಿ. ಟೊಮೆಟೊ ಹಾಕ್ತಿದ್ದೀನಿ. ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ತೀನಿ. ನಾನು ನೆನೆಸ್ಕೊಂಡಿರುವಂಥ ಇವಾಗ ಅವಲಕ್ಕಿ ಹಾಕ್ತಿದ್ದೀನಿ. ಇವಾಗ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಸಾಂಬಾರು ಸೊಪ್ಪು ಹಾಕ್ತಿದ್ದೀನಿ. ತೆಂಗಿನ ತುರಿ ಇತ್ತು, ಅದನ್ನು ಹಾಕ್ತೀನಿ. ಇವಾಗ ಇದು ರೆಡಿ ಆಯಿತು. ಸೂಪರಾಗಿದೆ ನೋಡಿ. ಅವಲಕ್ಕಿ ಉಪ್ಪಿಟ್ಟು ನಿಮ್ಮ ಮನೇಲಿ ಅಥವಾ ಈ ಕಡೆಯವರೆಲ್ಲ ಹಂಗಂತಾರೆ. ಇದು ಮಹಾರಾಷ್ಟ್ರದಲ್ಲಿ ಪೋಹ ಅಂತ ಹೇಳ್ತಾರೆ. ಆಲೂಗಡ್ಡೆ ಮಿಕ್ಸ್ ಮಾಡೋಕ್ಕೋಸ್ಕರ ಪೋಹ ಅಂತಾರೆ. ಸೂಪರಾಗಿರುತ್ತೆ. ನೀವು ಒಂದ್ಸರಿ ಇದನ್ನು ಮಾಡಿ ಟ್ರೈ ಮಾಡಿ. ಇದು ಪೋಹ ಒಂದ್ಸರಿ ಮಾಡಿ ನೋಡಿ, ಸೂಪರಾಗಿರುತ್ತೆ ನೋಡಿ. ಸೂಪರ್. ನಿಮ್ಮ ಮನೇಲಿ ಮಾಡಿ ಒಂದ್ಸರಿ ಟೇಸ್ಟ್ ನೋಡಿ, ಮತ್ತು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.